ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಸವನಗುಡಿ ಇಲ್ಲಿ ದೊಡ್ಡ ಗಣಪತಿ ಅಂತ ದೇವಸ್ಥಾನ ಇದೆ. ಇಲ್ಲಿ ಬಂದಿದ್ದೀನಿ ನೋಡಿ. ಇಲ್ಲೊಂದು ವಿಶೇಷ ಏನಂತ ಹೇಳಿದ್ರೆ ಶಿವಭಕ್ತ ಬೇಡ್ರ ಕಣ್ಣಪ್ಪ ದೇವಾಲಯ. ಅದರ ನಂತರ ನೀವು ನವಗ್ರಹಗಳು ನೀವು ಧಾನ್ಯಗಳಲ್ಲಿ ಪೂಜೆ ಮಾಡ್ತೀರ. ನವಗ್ರಹ ಪೂಜೆ ಮಾಡಿದಾಗ, ನವಗ್ರಹ ಹೋಮ ಮಾಡಿದಾಗ ಆ ಧಾನ್ಯ ತೊಗೊಂಡು ನೀವು ಪೂಜೆ ಮಾಡ್ತೀರ. ಬಟ್ ಇಲ್ಲಿ ನವಗ್ರಹ ನಿಮಗೆ ಪ್ರತಿಯೊಂದು ಮರನೂ ಇದೆ. 9 ಮರಗಳಿದೆ ನೋಡಿ, ತೋರಿಸ್ತೀನಿ. ಭಾಳ ವಿಶೇಷ. ನಾವು ಕೂಡ ಮುಂಚೆ ನಮ್ಮ ಊರಿನಲ್ಲಿ ಉಡುಪಿನಲ್ಲಿ ಕೂಡ ನಾವು ನವಗ್ರಹ ಮರಗಳಿರ್ತಿತ್ತು, ಅಲ್ಲಿ ಸುತ್ತು ತೆಗಿತಾ ಇದ್ವಿ. ಅಶ್ವತ್ಥ ಕಟ್ಟೆ ಸುತ್ತು ತೆಗಿತಾ ಇದ್ವಿ. ಯಾಕಂದರೆ ಬೆಳಗಿನ ಜಾವದಲ್ಲಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಶ್ವತ್ಥ ಕಟ್ಟೆ ಸುತ್ತು ತೆಗೆದರೆ ಪುಣ್ಯ ಬರುತ್ತೆ. ಯಾಕಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಕೂತ್ಕೊಂಡಿರ್ತಾರಂತೆ ಬೆಳಿಗ್ಗೆ. ಯಾಕಂದರೆ ಅಶ್ವತ್ಥಾಮನಿಗೆ ಶಾಪ ಇದೆ, ಕೃಷ್ಣಂದು. ಅವನಿಗೆ ಸಾವೇ ಬರಬಾರ್ದು ಅಂತೇಳಿ ಶಾಪ ಇದೆ. ಸೊ ಆದ್ದರಿಂದ ಆವಾಗ ಅವರು ಕೃಷ್ಣ ಪರಮಾತ್ಮ ನನಗೇನಾದರೂ ಒಂದು ಮೋಕ್ಷ ಕೊಡಬೇಕು ನೀನು ಅಂತ ಕೇಳಿದಾಗ ಬೆಳಗಿನ ಜಾವಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರು ಬಂದು ನಿನ್ನ ಮರದಲ್ಲಿ ಕೂತ್ಕೊಳ್ತಾರೆ. ಅಶ್ವತ್ಥ ಮರ ಅಂತ ಹೇಳ್ಕೊಂಡು ಎಲ್ಲ ಅಶ್ವತ್ಥ ಮರ ಆಗಲ್ಲ. ಆ ಅಶ್ವತ್ಥ ಮರಕ್ಕೆ ಉಪನಯನ ಆಗಿರಬೇಕು. ಉಪನಯನ ಆಗಿರೋ ಅಶ್ವತ್ಥ ಮರಕ್ಕೆ ಮಾತ್ರ ಸುತ್ತು ತೆಗಿತಾರೆ, ಪೂಜೆಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೋಡಿ ತೋರಿಸ್ತೀನಿ ನಿಮಗೆ ನಾನು. ಭಾಳ ವೈಶಿಷ್ಟ್ಯ ಇಲ್ಲಿ. ಸರ್, ಇದು ಯಾವ ಏರಿಯಾ ಇದು? ಬುಲ್ ಟೆಂಪಲ್ ರೋಡ್, ಹನುಮಂತ ನಗರ ಬುಲ್ ಟೆಂಪಲ್ ರೋಡ್ ಅಲ್ವಾ? ಇದು ದೊಡ್ಡ ಗಣಪತಿ ದೇವಸ್ಥಾನ. ವಿಶೇಷವಾಗಿ ಇಲ್ಲಿ ಬರೆದಿದ್ದಾರೆ ನೋಡಿ, ಗ್ರಹಧಾನ್ಯ ಗಿಡ. ಗ್ರಹ ಬಂದು ಗುರು, ಧಾನ್ಯ ಬಂದು ಕಡಲೆಕಾಳು, ಇದು ಅಶ್ವತ್ಥ ಗಿಡ. ಆಯಿತಾ? ಎರಡನೇದು ನೋಡಿ, ಇಲ್ಲಿ ಮೇಲ್ಗಡೆ ಬರೆದಿರ್ತಾರೆ ಗ್ರಹ ಧಾನ್ಯ ಮತ್ತು ಗಿಡ ಎರಡೂ ಬರೆದಿರ್ತಾರೆ. ಇದು ಬಂದು ರಾಹು. ಆಮೇಲೆ ಧಾನ್ಯದಲ್ಲಿ ಉದ್ದಿನಕಾಳು ಮತ್ತು ಗಿಡದಲ್ಲಿ ಗರಿಕೆ ನೋಡಿ. ಇನ್ನೊಂದು ಇಲ್ಲಿದೆ, ಇದು ಅಷ್ಟೇ. ಇದು ಗೃಹ ಧಾನ್ಯ ಗಿಡ, ಇದು ಕೂಡ ಅಷ್ಟೇ. ಬುಧ, ಹೆಸರು ಕಾಳು, ಉತ್ತರಾಣಿ ಗಿಡ ಅಂತಾರೆ. ಇದು ಬಂದು ಗೃಹ ಧಾನ್ಯ ಗಿಡ. ಇದು ನೋಡಿ ಶಶಿ, ಎಳ್ಳು, ಬನ್ನಿ ವೃಕ್ಷ. ಇಲ್ಲಿ ನಾಗೊಂದು ಇದೆ. ಇಲ್ಲಿ ಸುತ್ತಲೂ ನೋಡಿ, ಇಲ್ಲಿಂದ ಸುತ್ತಲೂ ನೋಡಿ, ಅಲ್ಲಿಂದ ನೋಡಿ ನವಗ್ರಹಗಳು ಯಾವ ಥರ ನೋಡಿ. ಇಲ್ಲೂ ಕೂಡ ಇದೆ. ಇಲ್ಲಿ ಗೃಹ ಧಾನ್ಯ ಮತ್ತು ಗಿಡ ಹಾಕಿದ್ದಾರೆ. ಸೂರ್ಯ, ಗ್ರಹ ಬಂದು ಸೂರ್ಯ, ಧಾನ್ಯ ಬಂದು ಗೋಧಿ, ಎಕ್ಕದ ಗಿಡ ನೋಡಿ. ಇಲ್ಲಿ ನೋಡಿ ಇನ್ನೊಂದಿದೆ, ಗೃಹ ಧಾನ್ಯ ಗಿಡ. ಇದು ಮಂಗಳ ಗ್ರಹ, ತೊಗರಿ ಬೆಳೆ, ಕಗ್ಗಲಿ ಗಿಡ ಕಾಣುತ್ತಲ್ಲ ನಿಮಗೆ, ಕಗ್ಗಲಿ ಗಿಡ. ಇದು ನೋಡಿ, ಇದು ಬಂದು ಗೃಹ ಧಾನ್ಯ ಗಿಡ. ಇದು ಕೇತು ಗ್ರಹ, ಹುರುಳಿಕಾಳು, ದರ್ಬೆ ನೋಡಿ. ಇಲ್ಲಿ ದರ್ಬೆ ಇದೆ ನೋಡಿ, ಕಾಣ್ತಾ ಇರ್ಬೇಕು ನಿಮಗೆ, ದರ್ಬೆ ಇದು ನೋಡಿ. ಇದು ನೇರಳೆ ವೃಕ್ಷ. ಇದು ಬಂದು ಗೃಹ ಧಾನ್ಯ ಗಿಡ. ಗ್ರಹ ಬಂದು ಚಂದ್ರ, ಧಾನ್ಯ ಬಂದು ಭತ್ತ, ಗಿಡ ಬಂದು ಮುತ್ತಗದ ಗಿಡ. ಇದು ಕೊನೆಯದು, 9 ಗ್ರಹದಲ್ಲಿ ಕೊನೆಯದು. ಇದು ಗೃಹ ಧಾನ್ಯ ಗಿಡ. ಇದು ಶುಕ್ರ ಗ್ರಹ, ಅವರೆಕಾಳು, ಹತ್ತಿ ಗಿಡ. ತುಂಬ ಚೆನ್ನಾಗಿದೆ, ಭಾಳ ಖುಷಿಯಾಗುತ್ತೆ. ಯಾಕಂದರೆ ನೀವು ನೋಡ್ತಾ ಇದ್ದರೆ ಅಲ್ಲಿ ವಾತಾವರಣ ಯಾವ ಥರ ಇದೆ ಅಂಥೇಳಿ. ದೊಡ್ಡ ಗಣಪತಿ ದೇವಸ್ಥಾನ ಇದು ಭಾಳ ಶ್ರೇಷ್ಠವಾದ ಒಂದು ಸ್ಥಳ. ನಮ್ಮ ಎಲ್ಲ ದೇವರನ್ನ ನೀವು ಇಲ್ಲಿ ನೋಡ್ಬೋದು. ಒಂದೊಂದು ನೋಡಿ ಎಷ್ಟು ಖುಷಿಯಾಗುತ್ತಂದರೆ, ನೀವು ನೋಡಿದ್ರಿ ಇವಾಗ ಇಲ್ಲಿಂದನೇ ಹಿಡಿದು ಒಂದೊಂದು ಗ್ರಹದ್ದು ಒಂದೊಂದು ಮರಗಳು, ಅದರ ಹೆಸರುಗಳು ಅದೆಲ್ಲ ಕಂಪ್ಲೀಟಾಗಿ ಡೀಟೇಲ್ ಬರೆದಿದ್ದಾರೆ. ಇಲ್ಲಿ ಮೇಲ್ಗಡೆ ಇನ್ನೊಂದಿದೆ ನೋಡಿ, ಶಬರಿ ಮಾತಾ ಅಶ್ವತ್ಥವನ ನೋಡಿ. ಇದೆಲ್ಲ ಸುತ್ತಲೂ ನೋಡಿ ಎಷ್ಟು ವಿಶೇಷ. ಇದು ತುಳಸಿ ಗಿಡ ಇದೆ ನೋಡಿ, ತುಳಸಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಅಂದರೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲೂ ತೋರಿಸ್ತೀನಿ ನೋಡಿ. ಇದು ಭಾಳ ವಿಶೇಷವಾದ ಒಂದು. ಸರ್, ತಮ್ಮ ಹೆಸರು ಯಜಮಾನ್ರೆ? ನಿಮ್ಮ ಹೆಸರೇನು? ನಟರಾಜ್ ಅಂತ. ನಟರಾಜ್, ಇವರು ಅರ್ಚಕರು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಗಣಪತಿ ಪೂಜೆ ನಡೀತಾ ಇದೆ, ನೀವು ಕೇಳ್ತಾ ಇರಬೇಕು. ವಾದ್ಯಗೋಷ್ಠಿ ಎಲ್ಲ ಕೇಳ್ತಾ ಇರಬೇಕು. ಭಾಳ ವಿಶೇಷ ಇದೆ, ಭಾಳ ವಿಶೇಷ ನೋಡಿ. ನಾಗೊಂದಾಗಲಿ ಪ್ರತಿಯೊಂದು ಶ್ರೀರಂಗನಾಥ ಸ್ವಾಮಿ, ನಾರಾಯಣ ಸ್ವಾಮಿ, ಪ್ರಸನ್ನ ನೋಡಿ ಎಲ್ಲ ಹಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ ದೇವಸ್ಥಾನಗಳು. ನಮಸ್ತೆ. ಇದು ರಂಗನಾಥ ಸ್ವಾಮಿನಾ? ಹೌದು, ನಾವು ನೋಡಿ ಹೇಳಿರೋದು ಮೂರ್ತಿ. ಆಮೇಲೆ ಇದು ಬಂದು ಶ್ರೀರಾಮಚಂದ್ರ ಸ್ವಾಮಿ ನೋಡಿ. ಇಲ್ಲಿ ಇದು ಬಂದು ಶ್ರೀ ಸತ್ಯನಾರಾಯಣ ಸ್ವಾಮಿ. ಇದು ನೋಡಿದ್ರಲ್ಲ ಈಶ್ವರ, ದಕ್ಷಿಣಾಮೂರ್ತಿ.
ಭಾಳ ಖುಷಿಯಾಗುತ್ತೆ ನೋಡಲಿಕ್ಕೆ. ನಾವು ಉಡುಪಿಯವರು ಆ್ಯಕ್ಚುಲಿ. ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದಕ್ಕೆ. ಒಂದು ಒಳ್ಳೆ ದೇವಸ್ಥಾನ, ದೇವ್ರ ದರ್ಶನ ಆಯಿತು. ಸ್ವಲ್ಪ ಪುಣ್ಯನೂ ಸಿಗ್ಬೋದು ನಮಗೆ. ಅದು ನಿಮ್ಮನ್ನು ತೋರಿಸಿದರೆ ನಿಮ್ಮ ಪುಣ್ಯ ನಿಮಗೂ ತೋರಿಸ್ಬೇಕಲ್ವ ನಾನು. ನೋಡಿ ಇಲ್ಲಿ ನಮ್ಮ ಇವರು ಇಲ್ಲೊಂದು ದೇವಸ್ಥಾನ ಇದು ದೇವ್ರದ್ದು, ರಾಮನ ದೇವಸ್ಥಾನ ಇದು. ನೋಡಿ ರಾಮನ ಮೂರ್ತಿ ಇದೆ ಇಲ್ಲಿ, ಈ ಕಡೆನೂ ಆ ಕಡೆ ಇದೆ ಒಂದು. ಆಮೇಲೆ ಇಲ್ಲಿ ನೋಡಿ ತೋರಿಸ್ತೀನಿ. ಯಾಕಂದರೆ ನೀವು ಇಲ್ಲಿ ಬರಬೇಕಂದ್ರೆ ತುಂಬ ಕಷ್ಟ. ಬುಲ್ ಟೆಂಪಲ್ ರೋಡ್ ಬರಬೇಕಂದ್ರೆ ತುಂಬ. ನಾವು ಕೂಡ ಬೆಳಿಗ್ಗೆ ಗೌರಿ ಮೇಡಮ್ ಜೊತೆಗೆ ಬಂದು ನೋಡಿ ಇಲ್ಲಿ ಕೂಡ ದೇವಸ್ಥಾನ ಇದು ಕಾಳಭೈರವ ಸ್ವಾಮಿ ದೇವಸ್ಥಾನ ಅಂತೇಳಿ. ನೋಡಿ ಇದು ಕಾಳಭೈರವ. ಇದು ಬಂದು ನವಗ್ರಹ. ನೋಡಿ ನವಗ್ರಹ, ಇದು ನವಗ್ರಹ ಸುತ್ತು ತೆಗಿತಾ ಇದ್ದೀನಿ ನಾನು. ಇದು ಗಣಪತಿ, ಗಜಾನನ ಪ್ರಸನ್ನ ಅಂತೆಲ್ಲ ಹಾಕಿದ್ದಾರೆ. ಗಣಪತಿ ಭಾಳ ವಿಶಿಷ್ಟವಾದ ಒಂದು ಇದು ನೋಡಿದ್ರಲ್ಲ, ಇದು ಶ್ರೀ ಕಾಳಹಸ್ತೇಶ್ವರ ಪ್ರಸನ್ನ. ನೀವು ತಿರುಪತಿ ಹೋದರೆ ಅಲ್ಲಿಂದ ಕಾಳಹಸ್ತಿ ಹೋಗ್ತೀರಾ. ಇಲ್ಲಿ ಕೂಡ ಇದೆ ಈಶ್ವರ. ನೋಡಿ ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ ಈಶ್ವರ ಇದ್ದಾರೆ ಮಧ್ಯದಲ್ಲಿ. ಕಾಳಹಸ್ತಿ ಆ ಕಡೆ ಈ ಕಡೆ ಸರ್ಪ ಇದೆ. ಕಾಳಹಸ್ತಿ ಅಂದರೆ ಸರ್ಪ. ಇದು ನೋಡಿ, ಇದು ಬಂದು ಜ್ಞಾನಕಾಂಬಿಕಾ ಪ್ರಸನ್ನ ಅಂಥೇಳಿ ನೋಡ್ತಾ ಇದ್ದೀರಾ. ಜ್ಞಾನಕಾಂಬಿಕಾ ಪ್ರಸನ್ನ ಅಂಥೇಳಿ ನೋಡಿ. ಇದು ಒಂದು ದೇವಿ. ನಮಗೂ ಭಾಳ ಖುಷಿಯಾಯಿತು. ಎಲ್ಲ ದೇವ್ರ ದರ್ಶನ ಆಯಿತು. ಒಂದು ಸ್ವಲ್ಪ ನಮ್ಮ ಬೆಂಗಳೂರು ನಗರದಲ್ಲಿ ಎಷ್ಟೆಷ್ಟು ದೇವಸ್ಥಾನ ನಿಮಗೆ. ಕಾಡು ಮಲ್ಲೇಶ್ವರ ಆಲ್ರೆಡಿ ನಾನು ನಮ್ಮ ಏರಿಯಾದಲ್ಲಿ ಇರೋದು. ಕಾಡು ಮಲ್ಲೇಶ್ವರ, ಆಮೇಲೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಟೆಂಪಲ್ಲು, ಪ್ರತಿಯೊಂದೂ ನೀವು ನೋಡಿದ್ದೀರಾ. ನೋಡಿ ಇಲ್ಲಿ ಒಂದಿದೆ. ಇದೇನಿದು ನಿಮ್ಮದು? ಇದು ಯಾವುದು? ಇದು ಮೆಟಲ್ ವರ್ಕ್ದ ಇದು ಅದು? ಹಾಂ, ಏನಿದು? ನಾಣ್ಯಗಳು. ಹಾಂ, ಎಷ್ಟಿದು? ಇದು 50 ರೂಪಾಯಿ. ಏನು ಮಾಡೋದು ಇದು? ಇದು ಪೂಜೆ ಮಾಡೋದು ಸರ್. ಗಣಪತಿ, ಕೊಡುಮಲೈ ಗಣೇಶ. ಇದು ಇಲ್ಲಿಂದ ಗಣೇಶಂದು ಯಾವುದು? ಇದು ಇಲ್ಲಿ ದೊಡ್ಡ ಗಣೇಶ ಯಾವುದದು ಮೂರ್ತಿ ಇಲ್ವಾ ನಿಮ್ಮ ಹತ್ರ? ಇಲ್ಲಿಂದ ಇರಬೇಕಲ್ವಾ? ಇದು ಯಾವುದು ಇಲ್ಲಿಂದು? ಹಾಂ, ಇದು ನೋಡಿ ಇಲ್ಲಿದೆ ದೊಡ್ಡ ಗಣಪತಿ, ಬುಲ್ ಟೆಂಪಲ್ ರಸ್ತೆ. ನೋಡಿ ಅಲ್ಲಿದ್ದೀನಿ ನಾನು ಇವಾಗ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಈ ವಾತಾವರಣ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಿ. ಇದು ನಿಜವಾದ ಹಸು ಅಲ್ಲ, ಆದರೂ ನೋಡಿ ಯಾವ ಥರ ಮಾಡಿದ್ದಾರೆ. ದಯವಿಟ್ಟು ಎಲ್ರಿಗೂ ಮನವಿ, ಬಂದರೆ ಈ ಕಡೆ ಬನ್ನಿ. ಬುಲ್ ಟೆಂಪಲ್ ರೋಡಲ್ಲಿ ಗಣಪತಿ ದೇವಸ್ಥಾನ ಅಂತ ಇರುತ್ತೆ. ಬನ್ನಿ ಎಲ್ಲರೂ ನೋಡಿ. ವಾಲ್ಮೀಕಿ ಆಶ್ರಮ ಮಹಾಸಂಸ್ಥಾನ. ನಾನು ಬಂದಿದ್ದೀನಿ ಅಂದರೆ ಗೌರಿ ಮೇಡಮ್ ಅವರು ನನ್ನ ಕರ್ಕೊಂಬಂದಿದ್ದಾರೆ. ಇಲ್ಲಿ ಅವ್ರದ್ದು ಒಂದು ಚಿತ್ರ ತೆಗಿತಾರೆ. ಯಾವುದಂದರೆ ಅನ್ನದಾನೇಶ್ವರ ಅಂಥೇಳಿ ಒಂದು ಚಿತ್ರ ತೆಗೆದಿದ್ದಾರೆ. ಆ ಚಿತ್ರದಲ್ಲಿ ಮೊದಲನೆಯದಾಗಿ ಒಂದು ದೇವರಿಗೆ ಒಂದು ಪುಷ್ಪಾರ್ಚನೆ ಮಾಡಿ, ಸ್ವಲ್ಪ ಅಷ್ಟಸಹಸ್ರನಾಮ ಯಾವುದಾದ್ರು ಒಂದು ಹೇಳಿ, ಅದನ್ನು ಅವರ ಚಿತ್ರದಲ್ಲಿ ಒಂದು ಆ್ಯಡ್ ಮಾಡೋಕ್ಕೋಸ್ಕರ ಅವರು ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಅವರಿಂದ ಇವತ್ತು ನಮಗೆ ಇಲ್ಲಿ ಒಂದು ದರ್ಶನ ಆಯಿತು. ಮುಂಚೆ ಬಂದಿದ್ದೆ, ಬಟ್ ಆದರೆ ಒಳಗಡೆ ಬರಲಿಲ್ಲ, ಹೊರಗಡೆಯಿಂದ ನೋಡ್ಕೊಂಡು ಹೋಗ್ತಿದ್ವಿ. ಈಗ ಇಲ್ಲಿ ಒಳಗಡೆ ಬಂದಿದ್ದೀನಿ. ನಿಮಗೂ ಎಲ್ರಿಗೂ ದರ್ಶನ ಆದರೆ ಒಳಗಡೆ ದೊಡ್ಡ ಗಣಪತಿದು ಒಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ. ಮೇಡಮ್ ಮಾತಾಡಿ. ನೋಡಿ ಇಲ್ಲೇ ಕೂತ್ಕೊಂಡಿದ್ದಾರೆ, ಶಿವಣ್ಣ ಇಲ್ಲೇ ಕೂತ್ಕೊಂಡಿದ್ದಾರೆ, ಮೇಡಮ್ ಇಲ್ಲೇ ಕೂತ್ಕೊಂಡಿದ್ದಾರೆ. ಯಾರು ಇಲ್ಲ, ನೀವು ಮಾತಾಡಿ. ನಿಮ್ಮ ಪಿಕ್ಚರ್ ಬಗ್ಗೆ ನಾನು ಯಾಕೆ ನೋಡಿ, ಅವ್ರ ಚಿತ್ರಕ್ಕೆ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಮಾತಾಡಿ ಅಂದರೆ ಏನು ಮಾತಾಡೋದು ಅಂತ ಕೇಳ್ತಾರೆ. ಲೈವ್ ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಬಿಡೋಕ್ಕೆ. ಅದಕ್ಕೆ ಅವ್ರದ್ದೇ ಚಿತ್ರ ಅನ್ನದಾನೇಶ್ವರ ಅಂಥೇಳಿ ಒಂದು ಮೂವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದೆ ಕೆಲವೆಲ್ಲ ಅವ್ರದ್ದು. ಮತ್ತು ಅವರು ಈಗ ಇಲ್ಲಿ ನನಗೊಂದು ಪಾತ್ರದಗೋಸ್ಕರನೇ ಕರ್ಕೊಂಬಂದಿದ್ದಾರೆ. ಬಟ್ ಇದು ನಿಜವಾದ ನಂದು ಅವತಾರ. ಇದು ನಮ್ಮ ಬ್ರಾಹ್ಮಣರ ಅವತಾರ ಅಂತಾರಲ್ಲ, ನಿಜವಾದ ಅವತಾರ ಇದು. ಸೊ ಶಿವಣ್ಣ ಏನಾದರೂ ಮಾತಾಡ್ತೀರಾ? ನಮಸ್ಕಾರ. ಇವತ್ತು ದೊಡ್ಡ ಗಣಪತಿ ಹತ್ರಕ್ಕೆ ಬಂದಿದ್ದೀವಿ. ಇವತ್ತು ಗೌರಿ ಮೇಡಮ್ದು ಶೂಟ್ ಆಯ್ತು. ಇವತ್ತು ಗೌರಿ ಮೇಡಮ್ ಅವ್ರದ್ದು ಚಿತ್ರ ಶೂಟಿಂಗ್ ಇದೆ. ಇಲ್ಲಿಂದ ಬಂದಿದ್ದೀವಿ. ಎಲ್ಲರೂ ಒಂದು ಪಾತ್ರ ಮಾಡ್ತಾ ಇದ್ದೀವಿ. ಇದೇ ರೀತಿ ಈಗ ಶಿವಣ್ಣಗೆ ಇನ್ನೂ ಮದುವೆ ಆಗಿಲ್ಲ. ಆಲ್ರೆಡಿ ನಾವು ಅವ್ರಿಗೆ ಹೆಂಡತಿ ನೋಡಿದ್ದೀವಿ. ಅವ್ರ ಹೆಂಡತಿ ಬರ್ತಾರೆ ಈಗ. ಬರ್ತಾರೆ, ಅವ್ರು ಜೋರಾಗಿದ್ದಾರೆ. ಪಾತ್ರ ಮಾಡೋರು ನಿಜವಾದಲ್ಲ ಸ್ವಾಮಿ, ತಪ್ಪು ತಿಳ್ಕೊಂಬಿಟ್ರೆ ಕಷ್ಟ ಆಮೇಲೆ. ಧನ್ಯವಾದ ಎಲ್ರಿಗೂ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಯಾವತ್ತೂ ನಮ್ಮ ಟೀಮ್ ಅವ್ರಿಗಿರಲಿ.
ಗೌರಿ ಮೇಡಮ್ ಅವರು ಇದ್ದಾರೆ ಯೂಟ್ಯೂಬಲ್ಲಿ, ನಾನು ಇದ್ದೀನಿ, ಶಿವಣ್ಣ ಇದ್ದಾರೆ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾವು ಎಲ್ಲರೂ ಇದ್ದೀವಿ. ಗೌರಿ ಮೇಡಮು, ನಾನು, ಕೌಸಲ್ಯ ಮೇಡಮು ಮತ್ತು ಶಿವಣ್ಣ ಎಲ್ಲರೂ ಇದ್ದೀವಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ನಾನು ಇದ್ದೀವಿ, ಗೌರಿ ಮೇಡಮ್ ಅವರು ಕೂಡ ಇದ್ದಾರೆ. ಫೇಸ್ಬುಕ್ಕಲ್ಲಿ ಕೂಡ ಎಲ್ಲರೂ ಇದ್ದೀವಿ. ದಯವಿಟ್ಟು ಎಲ್ಲರನ್ನ ಸಹಕರಿಸಿ, ನಿಮ್ಮ ಪ್ರೀತಿ ಕೊಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ 2 ಮಾತಾಡಿ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.